ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಈ ರೀತಿ ನಾರ್ಮಲ್ ಟಾಪ್ ಅಳತೆಗೆ ಕೊಟ್ಟು ಅಂಬ್ರೆಲಾ ಟಾಪ್ ಬರುತ್ತೆ ನೋಡಿ. ಸೊ ಈ ರೀತಿ ಅಂಬ್ರೆಲಾ ಟಾಪ್ನ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಅಂತ ಕೊಟ್ಟರೆ ಹೇಗೆ ನಾವು ಸೈಡ್ ಫಿಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಇವಾಗ ನಾರ್ಮಲ್ ಟಾಪ್ ಇರುತ್ತೆ, ಅದರಿಂದ ನಾವು ಹೇಗೆ ಅಳತೆ ತಗೋಬೇಕು, ಸೊಂಟದ ಸುತ್ತಳತೆ ಅಷ್ಟೇ ತಗೋಬೇಕಾ ಅಥವಾ ಕೆಳಗಡೆ ಪಾರ್ಟಿಗೆ ತಗೋಬಾರ್ದಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಈ ಅಂಬ್ರೆಲಾ ಟಾಪ್ ಅಂದರೆ ಏನಾಗುತ್ತೆ, ಇದಿಷ್ಟು ಸೊಂಟದ ಹತ್ರ ಬರುತ್ತೆ, ಇಲ್ಲಿಂದ ನಮಗೆ ಕರ್ಲಿ ಬಂದುಬಿಡುತ್ತೆ, ಇಲ್ಲಾಂತಂದರೆ ನಮಗೆ ನೆರಿಗೆ ಬರುತ್ತೆ. ಸೊ ಆ ರೀತಿ ಟಾಪ್ನ ಕೊಟ್ಟಾಗ ಹೇಗೆ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಸೊ ಇದನ್ನು ಫಸ್ಟ್ ಇವಾಗ ಉಲ್ಟಾ ತಗೊಂಡ್ಬಿಡೋಣ. ಸೊ ಉಲ್ಟಾ ತಗೊಂಡು ನೋಡಿ, ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಫಸ್ಟ್ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋಬೋದು. ಸೊ ನೀವು ಯಾವುದೇ ಒಂದು ಟಾಪ್ನ ಮೆಜರ್ಮೆಂಟ್ ಮಾಡ್ತೀರಾ ಅಂತಂದ್ರೂ ಕೂಡ ಅಳತೆ ಟಾಪ್ನು ಕೂಡ ನೀವು ಉಲ್ಟಾ ತಿರುಗಿಸ್ಕೊಳ್ಳಿ. ಅಳತೆ ಟಾಪ್ ಉಲ್ಟಾ ತಿರುಗಿಸ್ಕೊಂಡ್ರೆ ನಿಮಗೆ ಅಳತೆ ಪರ್ಫೆಕ್ಟಾಗಿ ಸಿಗ್ತಾ ಹೋಗುತ್ತೆ. ಸೊ ಇದನ್ನೇ ಈ ರೀತಿ ಇಟ್ಕೊಳ್ಬೇಕು ನೋಡಿ. ಹೇಗೆ ಅಂತಂದರೆ, ಇವಾಗ ಇದು ಬ್ಯಾಕ್ ಪಾರ್ಟಲ್ಲಿದೆ, ಬ್ಯಾಕ್ ಪಾರ್ಟ್ ನೆಕ್ ಹತ್ರ ಇದೆ ಅಲ್ವಾ, ಇದನ್ನು ಕೂಡ ಅಷ್ಟೇ ಬ್ಯಾಕ್ ಪಾರ್ಟಲ್ಲೇ ಈ ರೀತಿ ಇಟ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಎಡಗಡೆ ಸ್ಲೀವ್ಸ್ ಬಂದು ನಿಮಗೆ ಎಡಗಡೆದೇ ಅಳತೆ ಸಿಗುತ್ತೆ, ಬಲಗಡೆ ಸ್ಲೀವ್ಸ್ ಬಂದು ಬಲಗಡೆ ಅಳತೆ ಸಿಗುತ್ತೆ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ. ಈ ರೀತಿ ಇಟ್ಕೊಳ್ಳಿ, ಸ್ಟ್ರೈಟ್ ಇಟ್ಕೊಂಡು. ಇದೇನಾದರೂ ನಿಮಗೆ ಇವಾಗ ಅಳತೆ ಟಾಪ್ಗಿಂತ ಇದು ಲೆಂತ್ ಜಾಸ್ತಿ ಇದೆ, ಇದು ಬಂದು ಫುಲ್ ಸ್ಲೀವ್ಸು, ಇದು ಅದಕ್ಕಿಂತ ಲೆಂತ್ ಕಡಿಮೆ ಇದೆ ಅಲ್ವಾ, ಹಾಗೇನು ಮಾಡಿ ಈ ರೀತಿ ಪೂರ್ತಿ ಭುಜದ ಹತ್ರ ಇಟ್ಕೊಳ್ಳಿ. ಇದರ ಲೆಂತ್ ಎಷ್ಟಿದೆ ಅಲ್ಲಿಂದ ನೀವು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟಕ್ಕೇ. ಯಾಕಂತಂದರೆ ನಾವು ಕೆಳಗಡೆನೂ ಕೂಡ ಮಾರ್ಕ್ ಮಾಡಿಕೊಂಡ್ರೆ ಅದು ಲೆಂತ್ ಜಾಸ್ತಿ ಇರೋದ್ರಿಂದ ನಮಗೆ ಸರಿ ಬರೋದಿಲ್ಲ. ಹಾಗಾಗಿ ಅದು ಎಷ್ಟು ಲೆಂತ್ ಇರುತ್ತೆ ಅಷ್ಟಿಂದ ನೀವು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ. ಅದನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮಧ್ಯ ಸ್ಲೀವ್ಸ್ನೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಇಲ್ಲಾಂತಂದರೆ ಮಾರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ. ಇದಾದಮೇಲೆ ಈ ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಇಟ್ಕೊಂಡು ಭುಜದ ಹತ್ರ ಇಟ್ಕೊಳ್ಳಿ, ಭುಜದ ಹತ್ರ ಇಟ್ಕೊಂಡು ಹೀಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಜಾಯಿಂಟಿಂಗ್ ಮಾಡ್ಕೋಬೇಕು. ಮೂರನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮೂರನ್ನು ಕೂಡ ಈ ರೀತಿ ಜಾಯಿಂಟಿಂಗ್ ಮಾಡ್ಕೊಳ್ಳಿ. ಜಾಯಿಂಟಿಂಗ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ ಏನು ಮಾಡಬೇಕು ಅಂದರೆ, ಈ ಕಡೆ ಸೈಡಲ್ಲಿ ಹಾರ್ಮೋಲ್ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಸೇಮ್ ಇದೇ ರೀತಿ ಈ ಕಡೆ ಸೈಡಲ್ಲೂ ಕೂಡ ಈ ಸ್ಲೀವ್ಸ್ನ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ ಸ್ಲೀವ್ಸ್ದು ಯಾವ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಈ ಕಡೆ ಸ್ಲೀವ್ಸ್ದು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡಿ. ಅದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ತೋರಿಸ್ಕೊಡ್ತೀನಿ ಹೇಗೆ ಅದನ್ನು ನಾವು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಇವಾಗ ಭುಜದಿಂದ ಈ ರೀತಿ ಹಾರ್ಮೋಲ್ವರೆಗೂ ಕೂಡ ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೊಂಡ್ವಿ. ಇದಾದಮೇಲೆ ಎರಡೂ ಸ್ಲೀವ್ಸು ಕೂಡ ಹಾರ್ಮೋಲ್ ಹತ್ರ ಇರುತ್ತೆ ನೋಡಿ ಮಾರ್ಕು, ಆ ಕಂಕ್ಳ ಹತ್ರ ಎರಡೂ ಸ್ಲೀವ್ಸ್ ಹತ್ರ ಕೂಡ ಮಾರ್ಕ್ ಇರುತ್ತೆ ಅಲ್ವಾ, ಆ ಮಾರ್ಕ್ ನೇರಕ್ಕೇ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದೇನಾದರೂ ಎಕ್ಸ್ಟ್ರಾ ಬಂತು ಆ ಕಡೆ ಈ ಕಡೆ ಅಂತಂದರೆ, ಸೊ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದಕ್ಕೇ ಮಾರ್ಕ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನಿಮಗೆ ಕಂಕ್ಳ ಹತ್ರ ಏನಾಗುತ್ತೆ, ಈ ರೀತಿ ಇಟ್ಕೊಂಡೇ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಕಡೆ ಸೈಡ್ಗೆ 1 ಇಂಚಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ, ಇಲ್ಲಿಗೇ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಒಂದೊಂದು ಕರೆಕ್ಟ್ ಬರುತ್ತೆ. ಸೊ ಒಂದೊಂದು ಏನಾದರೂ ಈ ರೀತಿ ಡಿಫ್ರೆನ್ಸ್ ಆಯಿತು ಅಂದರೆ ಸ್ವಲ್ಪ ಮುಂದಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಚೆಸ್ಟ್ ಹತ್ರ, ಅದರಿಂದ ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಚೆಸ್ಟ್ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಎರಡೂ ಸೈಡ್ ಕೂಡ ಹೀಗಿಟ್ಕೊಳ್ಳಿ. ಎರಡು ಸೈಡ್ ಕೂಡ ಹೀಗಿಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲೂ ಕೂಡ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸೊಂಟದ ಹತ್ರ ಸ್ವಲ್ಪ ಮುಂದೆ ಬನ್ನಿ ಅದಕ್ಕಿಂತ. ಸೊ ಇವಾಗ ಅಳತೆ ಟಾಪಲ್ಲಿ ಯಾವ ರೀತಿ ಸೊಂಟದ ಹತ್ರ ಇದೆ ಅಲ್ವಾ, ಅದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಸೊಂಟದ ಹತ್ರವರೆಗೂ ಕೂಡ ಮಾರ್ಕ್ ಮಾಡಬೇಕು ಅಷ್ಟೇ. ಇನ್ನು ಕೆಳಗಡೆ ನೀವು ಮಾರ್ಕ್ ಮಾಡೋದು ಬೇಡ. ಅಂಬ್ರೆಲಾ ಟಾಪಲ್ಲಿ ಕೆಳಗಡೆ ನಿಮಗೆ ಮಾರ್ಕ್ ಮಾಡೋದು ಬೇಡ. ಇದನ್ನೇನು ಮಾಡಬೇಕು ಅಂತಂದರೆ, ಸ್ಟಿಚಿಂಗ್ ಮಾಡುವಾಗ ಹೀಗೆ ಬಂದು ಹೀಗೆ ಕ್ರಾಸ್ ಆಗಿ ಬಂದುಬಿಡಿ ಅಷ್ಟೇ. ಓಕೆನಾ, ಇಲ್ಲಿ ಬರಬೇಕು, ಇಲ್ಲಿಂದ ಬಂದು ಈಗ ಇಲ್ಲಿಗೇ ಎಂಡ್ ಕೊಡಿ ಈ ರೀತಿ ಕ್ರಾಸಾಗಿ. ಸೊ ಕೆಳಗಡೆ ಎಲ್ಲ ನಿಮಗೆ ಅಂಬ್ರೆಲಾ ಇರುತ್ತೆ, ಹಾಗಾಗಿ ನೀಲ್ ನೆರಿಗೆ ಹಿಡ್ದಿರ್ತೀರ ನೋಡಿ, ಈ ಕಡೆ ಬಂದು ಇಲ್ಲಿಗೆ ಕ್ರಾಸ್ ಮಾಡಿ, ಅದು ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಅರ್ಥ ಆಯ್ತಲ್ವಾ. ಸೊ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಮಾರ್ಕನ ಮೇಲ್ಗಡೆ ಕರೆಕ್ಟಾಗಿ ಬರೋ ರೀತಿ ಇದನ್ನು ಪೂರ್ತಿಯಾಗಿ ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ ನೋಡಿ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆ ಹಾಕ್ಕೊಂಡು ಫಸ್ಟು ಒಂದು ಹೊಲಿಗೆ ಮೇಲೆ ಒಂದು ಹೊಲಿಗೆನ ಹಾಕ್ಬಿಟ್ಟು ಡಬಲ್ ಸ್ಟಿಚ್ ಹಾಕ್ಬಿಡಿ. ಅದರಿಂದ ಮುಂದಕ್ಕೆ ಒಂದು ಹೊಲಿಗೆನ ಹಾಕ್ಕೊಂಡ್ರೆ ನಿಮಗೆ ಏನಾದರೂ ಅವ್ರಿಗೆ ಟೈಟ್ ಆಯಿತು, ಆಮೇಲಾದರೂ ಟೈಟ್ ಆಯಿತು ಅಂತಂದರೆ, ವಾಶ್ ಮಾಡಿದಾಗ ಟೈಟ್ ಆಯಿತು ಅಂತಂದರೆ ಸೊ ಅದು ಸರಿ ಹೋಗುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ, ಇನ್ನೊಂದು ಹೊಲಿಗೆನ ಮುಂದಕ್ಕೂ ಕೂಡ ಹಾಕ್ಕೊಳ್ಳಿ, ಒಂದು ಡಬಲ್ ಸ್ಟಿಚ್ನ ಹಾಕ್ಬಿಡಿ.
ಸೊ ಎರಡೂ ಸೈಡ್ ಕೂಡ ಅದೇ ರೀತಿ ಮಾಡಿಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ರೆಡಿ ಆಗುತ್ತೆ. ಇದಾದಮೇಲೆ ಇವಾಗ ನಾರ್ಮಲ್ ಬ್ಲೌಸ್ನು ಕೂಡ ನಾರ್ಮಲಾಗಿ ಡ್ರೆಸ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದಷ್ಟೇ. ಸೊ ಇಲ್ಲಿ ಏನಂತಂದರೆ ನಾವು ಹೊಟ್ಟೆ ಹತ್ರ ಅಷ್ಟೇ ಇರೋದಲ್ವ, ಅದಕ್ಕೋಸ್ಕರ ಅಂಬ್ರೆಲಾ ಟಾಪ್ನ ಈ ರೀತಿ ಮಾಡಿದ್ದೀವಿ. ನಾರ್ಮಲ್ ಟಾಪ್ ಆದರೆ ನೀವು ಕೆಳಗಡೆನೂ ಕೂಡ ಅಳತೆನ ತಗೊಂಡ್ರೆ ಆಯಿತು. ಅದನ್ನು ಕೂಡ ನಾನು ವಿಡಿಯೋನ ಹಾಕಿದ್ದೀನಿ ನೋಡಿ. ಸೊ ಇದರಲ್ಲೇ ಅದನ್ನು ಕೂಡ ವಿಡಿಯೋನ ಹಾಕಿದ್ದೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ.